76ನೇ ಗಣರಾಜ್ಯೋತ್ಸವಕ್ಕೆ ದೇಶ ಸಜ್ಜಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವ್ಯವಸ್ಥೆಗಳು ಕೂಡ ಸರ್ವ ರೀತಿಯಲ್ಲೂ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ದೆಹಲಿಯ ಕರ್ತವ್ಯ ಪಥ್ನಲ್ಲಿ ಪರೇಡ್ಗೆ ಸರ್ವ ಸಿದ್ಧತೆಯನ್ನ ನಡೆಸಲಾಗಿದೆ. ಸುವರ್ಣ ಭಾರತ ಪರಂಪರೆ ಅಭಿವೃದ್ಧಿ ಥೀಮ್ನಲ್ಲಿ ಈ ಸಂಭ್ರಮ ನಡೆಯಲಿದೆ. ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. 10,000ಕ್ಕೂ ಅಧಿಕ ವಿಶೇಷ ಅತಿಥಿಗಳಿಗೆ ಆಹ್ವಾನವನ್ನು ಕೊಡಲಾಗಿದೆ. 1 ಲಕ್ಷಕ್ಕೂ ಅಧಿಕ ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕರ್ತವ್ಯ ಪಥ ಸುತ್ತಮುತ್ತ ಪೊಲೀಸ್ ಸೇನೆಯ ಸರ್ಪಗಾವಲನ್ನು ಹಾಕಲಾಗಿದೆ. ದೆಹಲಿಯ ಕರ್ತವ್ಯ ಪಥ್ನಲ್ಲಿ ಪರೇಡ್ಗೆ ಯಾವ ರೀತಿಯ ಸಿದ್ಧತೆಗಳನ್ನು ನಡೆಸಲಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಈಗಾಗಲೇ ವಿಶೇಷ ಅತಿಥಿಗಳಿಗೆ ಆಹ್ವಾನ ಹೋಗಿದೆ. ಸುಮಾರು 10,000 ಅತಿಥಿಗಳು ಭಾಗಿಯಾಗ್ತಾರೆ. 76ನೇ ಗಣರಾಜ್ಯೋತ್ಸವಕ್ಕೆ ಭಾರತ ಸಿದ್ಧವಾಗಿದೆ. ಇಡೀ ದೇಶದ ಕೇಂದ್ರ ಬಿಂದು ದೆಹಲಿಯ ಕರ್ತವ್ಯ ಪಥ್. ಇಲ್ಲಿ ನಡೆಯುವಂತಹ ಪರೇಡ್ ಸಾಕಷ್ಟು ಖ್ಯಾತಿಯನ್ನು ಪಡ್ಕೊಂಡಿರುವಂಥದ್ದು. ಈ ಪರೇಡ್ಗಾಗೂ ಕೂಡ ಈಗಾಗಲೇ ಸಾಕಷ್ಟು ತಯಾರಿಗಳನ್ನು ಕರ್ತವ್ಯ ಪಥ್ನಲ್ಲಿ ಮಾಡಿಕೊಳ್ಳಲಾಗಿದೆ. ನಾನೀಗ ದೆಹಲಿಯ ಕರ್ತವ್ಯ ಪಥ್ನಲ್ಲಿದ್ದೀನಿ. ಇಲ್ಲಿ ಯಾವ ರೀತಿಯಾದಂಥ ತಯಾರಿಗಳಾಗಿದ್ದಾವೆ ಅನ್ನುವಂಥದ್ದನ್ನು ನಿಮಗೆ ಒಂದೊಂದಾಗಿ ವಿವರಿಸುವಂಥ ಕೆಲಸವನ್ನು ಕೂಡ ಮಾಡ್ತೀನಿ. ನೀವು ನೋಡ್ಬೋದು, ರಾಷ್ಟ್ರಪತಿ ಭವನ್ನಿಂದ ಇಂಡಿಯಾ ಗೇಟ್ವರೆಗೂ ಕೂಡ ಇರುವಂತಹ ಕರ್ತವ್ಯ ಪಥ್. ಈ ಹಿಂದೆ ಅದನ್ನು ರಾಜ್ಯಪಥ್ ಅಂತ ಕರೆಯಲಾಗ್ತಾ ಇತ್ತು. ಈಗ ಕರ್ತವ್ಯ ಪಥ್ ಹೆಸರಿನಿಂದ ಇದನ್ನು ಕರೆಯಲಾಗುತ್ತೆ. ಸೊ ಈ ಒಂದು ರಸ್ತೆಯಲ್ಲಿ ಮುಖ್ಯವಾಗಿ ಪರೇಡನ್ನು ಮಾಡಲಾಗುತ್ತೆ. ಸುಮಾರು 3 ಕಿಲೋಮೀಟರ್ ಉದ್ದದ ರಸ್ತೆ ಇದಾಗಿರುವಂಥದ್ದು. ಎರಡೂ ಬದಿಯಲ್ಲೂ ಕೂಡ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡಿರುವಂಥದ್ದನ್ನು ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು. ಈ ಬಾರಿ ಇಂಡೋನೇಷ್ಯಾದ ಪ್ರಧಾನಮಂತ್ರಿಗಳು ಮುಖ್ಯ ಅತಿಥಿಗಳಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಭಾರತ ಮತ್ತು ಇಂಡೋನೇಷ್ಯಾದ ಫ್ಲಾಗ್ಗಳನ್ನು ಎರಡೂ ಬದಿಯಲ್ಲೂ ಕೂಡ ಅಳವಡಿಸಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ತಾ ಇದ್ದೀರಿ. ಕಳೆದ 1 ತಿಂಗಳಿಂದಲೂ ಕೂಡ ಇದಕ್ಕಾಗಿ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇತ್ತು. ಈಗ ಬಹುತೇಕ ಅಂತಿಮ ಹಂತದ ತಯಾರಿಗಳೆಲ್ಲವೂ ಕೂಡ ಮುಕ್ತಾಯ ಆಗಿದ್ದು ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಕೂಡ ಶುರುವಾಗಿದೆ. ವೇದಿಕೆಯ ಮುಖ್ಯ ಭಾಗವನ್ನು ಕೂಡ ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ನೀವೇನು ನೋಡ್ತಾ ಇದ್ದೀರಿ ವೇದಿಕೆ, ಈ ಒಂದು ವೇದಿಕೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಇಂಡೋನೇಷ್ಯಾದ ಪ್ರಧಾನಮಂತ್ರಿಗಳು ಸೇರಿದಂತೆ ಪ್ರಮುಖ ಎಲ್ಲ ಗಣ್ಯರು ಕೂಡ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರ್ತಾರೆ. ಮುಖ್ಯವಾಗಿ ಪರೇಡ್ ಅಂದ ತಕ್ಷಣ ಎಲ್ಲರಿಗೂ ಕೂಡ ಸಹಜವಾಗಿ ಕುತೂಹಲ ಕೆರಳಿಸುವಂಥದ್ದು ಅಥವಾ ಎಲ್ಲರ ಗಮನ ಸೆಳೆಯುವಂಥದ್ದು ಟ್ಯಾಬ್ಲೋಗಳು.